ಮಾತಾಡಕ್ ಬಿಡಿ. ನನ್ಗೆ ತೊಂದರೆ ಆಗಿದೆ ರೀ, ತೊಂದರೆ ಆಗಿದೆ ರೀ, ನನ್ಗೆ ತೊಂದರೆ ಆಗಿದೆ. ಅದೆಲ್ಲ ಹೇಳ್ಬೇಡಿ, ಕಣ್ಣೆಲ್ಲ ಹೊಡಿಬೇಡಿ, ಕಣ್ಣೆಲ್ಲ ಹೊಡಿಬೇಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಮರ್ಯಾದೆ ಕೊಡ್ತಾ ಇಲ್ಲ, ನನಗೆ ಮರ್ಯಾದೆ ಕೊಡ್ತಾ ಇಲ್ಲ. ಅಧ್ಯಕ್ಷಕ್ಕೆ ನಿಮ್ಗೆ ಮರ್ಯಾದೆ ನೀವು ಮಾತಾಡೋದು ಚಿಕ್ಕಪೇಟೆ ನಮ್ ಬ್ಲಡ್ ಅಲ್ಲಿ ಕಾಂಗ್ರೆಸ್ ಇದೆ, ಅಲ್ಲಿ ತರಲೆಗಳಿದ್ದಾರೆ ಕಾಂಗ್ರೆಸ್. ಸ್ವಾಮಿ, ಪಕ್ಷದ ವಿರೋಧವಾಗಿ ನಾನೇನು ಹೋಗ್ತಾ ಇಲ್ಲ, ನಾನು ವ್ಯಕ್ತಿ ವಿರೋಧವಾಗಿ ಹೋಗ್ತಾ ಇದ್ದೀನಿ. ಪಕ್ಷ ನಮ್ ಬ್ಲಡ್ ಅಲ್ಲಿ ಇದೆ, ಪಕ್ಷ ಪಕ್ಷ ಇದೆ. ಒಂದು ನಿಮಿಷ ವೈಯಕ್ತಿಕ ನಮ್ಮಲ್ಲಿ ಏನು ಜಗಳ ಇಲ್ಲ. ಒಂದು ನಿಮಿಷ ಆಗಿಲ್ಲ. ಎಲ್ಲ ಕೇಳಿ, ನಾವು ಪಕ್ಷದ ವಿರೋಧವಾಗಿಲ್ಲ, ಎಲ್ಲ ನಮ್ಮ ಅಣ್ಣ ತಮ್ಮಂದಿರ ಇರೋದು. ವೈಯಕ್ತಿಕ ಪ್ರೆಸ್ ಮೀಟ್ ಮಾತಾಡಿ ಮೀಡಿಯಾ ನಮ್ಮ ಅಣ್ಣ ತಮ್ಮಂದರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಪೊಂಗಲ್ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಕೇಳಿ, ಏನು ಕೇಳ್ತೀರೋ ಮೀಟಿಂಗ್ ಆಗ್ತಾ ಇದೆ, ಕಾಂಪ್ರಮೈಸ್ ಬರಲ್ಲ ಅಂತ ಚಿಕ್ಕಪೇಟೆ ಕ್ಷೇತ್ರ. ಈಗ ನಾನು ಚಿಕ್ಕಪೇಟೆ ಕ್ಷೇತ್ರದಲ್ಲಿ 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಒಂದು ಮನೆಗೆ 5,000 ರೂಪಾಯಿ ಮುಖಾಂತರ ಒಂದು 30 ಕೋಟಿ ರೂಪಾಯಿ ಇವತ್ತು ಖರ್ಚು ಮಾಡಿದ್ವಿ. ಅದು ಅಫಿಷಿಯಲ್, ಯಾರು ಧೈರ್ಯವಾಗಿ ಯಾರು ಹೇಳೋದಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಯಾರೇ ಕಾರ್ಯಕರ್ತರು ಆಗಲಿ, ಯಾರೇ ಲೀಡರ್ ಆಗಲಿ, ನನ್ನ ಸಪೋರ್ಟ್ಗೆ ಯಾರೂ ಬಂದಿಲ್ಲ. ಏನು ಕೇಳ್ತಾ ಇದ್ದೀರಾ? ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋ ಲೀಡರ್ ಮತ್ತು ಕಾರ್ಯಕರ್ತರು ಯಾರೂ ಸಪೋರ್ಟ್ಗೆ ಬಂದಿಲ್ಲ ಕ್ಷೇತ್ರದಲ್ಲಿ. ಯಾಕೆಂದರೆ ನಾನು 100,000 ಮನೆಗಳು ಕಟ್ಟಿದ್ದೀನಿ. ಆ ಮನೆಗಳಿಗೆ ಪಾಪ ಅವರು ಬಡವರಾಗಿಯೇ ಇರಬೇಕು. ಅವ್ರಿಗೆ ಒಳ್ಳೆ ಮನೆ ಬೇಕಾಗಿಲ್ಲ. 10ಗೆ 10, 10ಗೆ 15 ಮನೆಯಲ್ಲಿ 15 ಜನ, 6 ಜನ 7 ಜನ ಮನೆಯಲ್ಲಿ ಇರ್ತಾರೆ. ಅದಕ್ಕೆ 180 ಕೋಟಿ ನಾನು ಖರ್ಚು ಮಾಡ್ತೀನಿ ಅಂತ ಹೇಳಿ ಪ್ರತಿ ದಿನ ಮೀಡಿಯಾ ಮುಖಾಂತರನೂ ಹೇಳ್ತಾ ಇದ್ದೀನಿ, ಮನೆಗಳು ಖಾಲಿ ಮಾಡ್ಕೊಳ್ಳಿ. ಆಮೇಲೆ ಪೇಪರ್ ಮುಖಾಂತರನೂ, ಎಲ್ಲ ಪೇಪರ್ ಮುಖಾಂತರನೂ ಎಲ್ಲರಿಗೂ ಜನಗಳಿಗೆ ಹೇಳ್ತಾ ಇದ್ದೀನಿ. ಆದರೆ
ನಮ್ಮ ಆರ್ ವಿ ದೇವರಾಜ ಸಾಹೇಬರು 180 ಕೋಟಿ ಸ್ಲಮ್ ಬೋರ್ಡಲ್ಲಿ ಡಿಪಾಸಿಟ್ ಮಾಡಿ ಆಮೇಲೆ ಮನೆಗೆ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಲಾಪದಲ್ಲಿ. ಆದರೆ ನಾವು ಕ್ಷೇತ್ರದಲ್ಲಿ ಅವರು ಕ್ಷೇತ್ರದಲ್ಲಿರೋ ಅಕ್ಕ ತಂಗಿಗಳು ಅಣ್ಣ ತಮ್ಮಂದರಿಗೆ ನಾವು ಅವ್ರಿಗೆ ಲೀಡರಾಗಿ ಹೋದ್ರೆ ಅವ್ರಿಗೆ ಒಳ್ಳೇದು ಮಾಡಕ್ಕೆ ಹೋಗ್ತೇವೆ. ಆದರೆ ನಾವು ಇದರಲ್ಲಿನೂ ರಾಜಕಾರಣ ಮಾಡಿಕೊಂಡು ಆ ಕೆಲಸ ಯಾರು ಕೆಲಸ ಮಾಡಬಾರ್ದು, ಅವರು ಮಾಡೋದೆಲ್ಲ ಬೇರೆಯವರು ಮಾಡೋದು. ಈ ಥರ ಇದ್ರೆ ನಮ್ಮ ದೇಶ ಉದ್ಧಾರ ಆಗತ್ತಾ? ಆಗಲ್ಲ. ನಾನು ಹೇಳೋವನಲ್ಲ, ಮಾಡೋದು. ಇವತ್ತು ಬೆಳಗ್ಗೆ ಮನೆ ಖಾಲಿ ಮಾಡಿಕೊಟ್ರೆ ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡಿ 350 ಕೋಟಿ ನಾನು ಕೊಡಕ್ಕೆ ಬಂದಿದ್ದೀನಿ. ಯಾಕೆ ಇದು ಪ್ರತಿ ಸಾಲ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ಜನಗಳಿಗೆ ಗೊತ್ತಾಗಲಿ, ಕಷ್ಟದಲ್ಲಿ ಇರೋರು ಆಚೆ ಬರಲಿ, ಮನೆಗಳು ಧೈರ್ಯ ಮಾಡಲಿ, ಮನೆಗಳು ಖಾಲಿ ಮಾಡಿಕೊಳ್ಳಿ. ಕೊಟ್ಟರೆ ನಾನೇ ರಾತ್ರಿ ಹಗಲು ನಿಂತ್ಕೊಂಡು ಕಷ್ಟಪಟ್ಟು 4 ತಿಂಗಳಿಗೆ 500 ಮನೆ ರೆಡಿ ಮಾಡಿಕೊಡಿ. ಆದರೆ ಇದರಲ್ಲಿ ಇನ್ನೂ ಒಂದು 7 ಸಾರಿ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟಿರೋ ಆರ್ ವಿ ದೇವರಾಜ್ ಅವರು 3 ಸಾರಿ ಗೆದ್ದಿದ್ದಾರೆ. 6 ಸಾರಿ ನಾನೇ ಓಟ್ ಕೊಟ್ಟಿದ್ದೀನಿ. 3 ಸಾರಿ ಗೆದ್ದಿದ್ದಾರೆ, 4 ಸಾರಿ ಸೋತಿದ್ದಾರೆ. ನಾನು ಏನಕ್ಕೆ ಈ ಮಾತನ್ನು ಇಷ್ಟಪಡ್ತಾ ಇದ್ದೀನಿ ಹೇಳಕ್ಕೆ, ಒಂದು ನಾನು ಹುಟ್ಟಿರೋ ಕ್ಷೇತ್ರ, ಒಂದು ಅವ್ರು ಮಾಡಬೇಕು, ನನಗೆ ಬಿಡಬೇಕು. ರೌಡಿಗಳನ್ನ ಕಳಿಸೋದು, ಬೆದರಿಸೋದು, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು, ಬೆದರಿಸೋದು, ED ರೇಟ್ ಮಾಡೋದು, ಇನ್ಕಮ್ ಟ್ಯಾಕ್ಸ್ ರೇಟ್ ಮಾಡೋದು, ಇದೇನಾ ನ್ಯಾಯ ಏನ್ರಿ? ಹೇಳ್ರಿ. ಇದು ಒಬ್ಬನು ಬಂದಿದ್ದಾನೆ, ಒಂದು ಸಲ ಬಿಟ್ಕೊಡ್ಬೇಕು. ಆವಾಗ ಈ ಕ್ಷೇತ್ರ ಸಿಂಗಾಪುರ್ ಕ್ಷೇತ್ರ ಮಾಡಿಲ್ಲ ಅಂದರೆ ಆವಾಗ 4 ಜನ ಪಬ್ಲಿಕ್ ಇರೋದು ಚಪ್ಪಲಿ ತಗೊಂಡು ಹೊಡಿಬೇಕು. ಏನೋ ಯಾಕೆ ಈ ಮಾತು ಹಿಂಗೆ ಹೇಳ್ತಾ ಇದ್ದೀನಿ? ನಾನು ಮಾಡಕ್ಕೆ ಬಂದಿದ್ದೆ. ನಾನು ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನನಗೊಂದು ಅವಕಾಶ ಕೊಡಿ. ನನ್ನ ಕ್ಷೇತ್ರದಿಂದ ಇರೋ ಜನಕ್ಕೆ ನಾನು ಹುಟ್ಟಿರೋ ಆ ಆದರ್ಶಗಳನ್ನು ಹುಟ್ಟಿದ್ದೀನಿ. ಅವ್ರಿಗೆ ಬಡವರು, ನನಗೆ ಬಡವ್ರ ಕಷ್ಟ ಗೊತ್ತಿದೆ. ನಾನು ಒಂದೊಂದು ದಿವಸ ಒಂದೊಂದು ಮನೆಯಲ್ಲಿ ಸಾರು ತಗೊಂಡು ತಿಂದಿದ್ದೀವಿ, ಅನ್ನ ತಗೊಂಡು ತಿಂದಿದ್ದೀವಿ. ಆ ಋಣ ತೀರಿಸ್ಬೇಕು. ಆ ತೀರ್ಸಕ್ಕೆ ಇಲ್ಲಿ ಬಂದಿದ್ದೀನಿ. ಭಾಳ ನೋವಿಂದ ಹೇಳ್ತಾ ಇದ್ದೀನಿ. ಇವತ್ತು ಕಾಂಜಿಯವರೊಂದು 6 ಸ್ಯಾಡಿ 20,000 ಸ್ಯಾಡಿ ಆ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದೀನಿ. 13,000 ಸ್ಯಾಡಿ ತಂದಿದ್ದೀನಿ. 4,470 ರೂಪಾಯಿ ಇಲ್ಲ ತಂದಿದ್ದೀವಿ. 13 ಸ್ಯಾಡಿ 13,000 ಸ್ಯಾಡಿಗಳು 6 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇವಾಗ ಇನ್ನೂ 7,000 ಸೀರೆಗೆ ಆರ್ಡ್ರ್ ಮಾಡಿದ್ದು. ಒಂದು ನಿಮಿಷ, 7,000 ಸೀರೆಗೆ ಆರ್ಡ್ರ್ ಮಾಡಿದ್ರೆ ಅದಕ್ಕೊಂದು 6 ಕೋಟಿ ಆಗುತ್ತೆ. ಈಗ ನೀವು ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಮತ್ತೆ JDS ಟಿಕೆಟ್ ಹೇಳ್ತಾವೆ ಅಂತ ಹೇಳಿ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ. ನಾನು ಬ್ಯಾಲೆನ್ಸ್ ಕೊಡ್ತಿದ್ರಿ ಅಂತ ಕೇಳಿ, ಹಿಂಗೆ ಕೇಳಿ. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ತಾತ ಮುತ್ತಾತ ತಾಯಿ ತಂದೆ ಎಲ್ಲ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದು ಕಾಂಗ್ರೆಸ್ಗೋಸ್ಕರ ಬ್ಲಡ್ ಕೊಟ್ಟಿರೋರು. ಆದರೆ ಇವತ್ತು ಇಲ್ಲಿ ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ಮಾಧ್ಯಮದಲ್ಲಿ, ನೀವೆಲ್ಲ ನನ್ನ ಶಕ್ತಿ. ನಿಮ್ಮಿಂದ KJ ಬಾಬು ಇದ್ದಾನೆ. ಇವತ್ತು ನಿಮ್ಮಿಂದ ಪಬ್ಲಿಸಿಟಿಗೆ ಸಿಕ್ಕಿ ನಾನು KJ ಬಾಬು ಆಗಿ ಬಂದಿದ್ದೀನಿ. ಆದರೆ ಕಾಂಗ್ರೆಸ್ ಪಕ್ಷ ನನ್ನ ಬ್ಲಡ್ಡಲ್ಲಿ ಇದೆ. ನಾನು ಪಾರ್ಟಿ ಬಿಟ್ಟು ಹೋಗೋನಲ್ಲ. ಏನಾದರೂ ಇದೆಲ್ಲ ಯಾರೂ ಹೇಳೋದಿಲ್ಲ. ನನಗೆ ಪಾರ್ಟಿ ಮುಖ್ಯ. ಪಾರ್ಟಿನಲ್ಲಿ ಕೆಲವು ಷಡ್ಯಂತ್ರ, ಟಿಕೆಟ್ ಸಿಕ್ಕಿದ್ರೆ ಷಡ್ಯಂತ್ರ ನಡೀತಾ ಇದೆ. ಇಲ್ಲಿ ಏನಾಗಿದೆ? ಜಾತಿ, ಎರಡನೇದು ವ್ಯಕ್ತಿ, ಮೂರನೇದು ಶಕ್ತಿ ಅಲ್ಲ, ಸೀನಿಯಾರಿಟಿ. ಏನೋ ಸೀನಿಯಾರಿಟಿ ನೋಡಿದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ 80 ಸೀಟು ದಾಟಲ್ಲ. ನಾವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ. ಒಂದು ನಿಮಿಷ ಕೇಳಿ.
ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ. 80 ದಾಟಲ್ಲ. ದಾಟಲ್ಲ. ನಾವು ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇದ್ದೀವಿ. ಅಧ್ಯಕ್ಷರು ಏನ್ರಿ ರಾತ್ರಿ ಹಗಲು ಕಷ್ಟ ಪಡ್ತಾ ಇದಾರೆ, 24 hours ಕಷ್ಟ ಪಡ್ತಾ ಇದಾರೆ. ಹೋಗಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಬೀದಿಗಿದ್ದಾರೆ. ಅಧ್ಯಕ್ಷರು ಏನ್ ಮಾಡ್ತಾರೆ, ಸಿದ್ದರಾಮಯ್ಯ ಸಾಹೇಬ್ ಏನ್ ಮಾಡ್ತಾರೆ, ಪಾಪ ಅವ್ರು ರಾತ್ರಿ ಹಗಲು ಕಷ್ಟ ಪಡ್ತಾ ಇದಾರೆ. ಇಲ್ಲಿ ಇರೋರು, ಎಲ್ಲಿ KPCC ಅಲ್ಲಿ ಇರೋರು ಅವ್ರು ಕೊಡೋ ಡೈರೆಕ್ಷನ್ ಅಪ್ಲೈ ಮಾಡಬೇಕು, ಬರೋವ್ರಿಗೆ ಮರ್ಯಾದೆ ಕೊಡಬೇಕು. ಈ ತರ ಬಂದಿದ್ದಾರೆ ನೋಡಿ, ಊರು ಬಿಟ್ಟು ಊರು, ಅವ್ರಿಗೆಲ್ಲ ಮರ್ಯಾದೆ ಇದೆಯಾ ಇಲ್ಲಿ? ನಮ್ಗೆ ಅವೆಲ್ಲ ಮಾತಾಡ್ಬೇಡಿ ಬಾಬು. ಅಣ್ಣ